ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ವೆದರ್ ರಿಪೋರ್ಟ್. ಮುಂದಿನ ನವೆಂಬರ್ 4 ಮತ್ತು 5 ಈ 2 ದಿನ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಭೀತಿ ಆವರಿಸಲಿದೆ. ಕರಾವಳಿ, ಮಲೆನಾಡು, ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಉತ್ತಮ ಮಳೆ ಸಂಭವವಿದೆ. ನಂತರ 2 ದಿನ ಮತ್ತೆ ಸೋನೆ ಮಳೆ, ಅಲ್ಲಲ್ಲಿ ಚದುರಿದಂತೆ ಹಗುರ ಮಳೆ ನಿರೀಕ್ಷಿಸಬಹುದೆಂದು ಹವಾಮಾನ ಇಲಾಖೆಯು ತಿಳಿಸಿದೆ. ಒಟ್ಟು ನವೆಂಬರ್ ಮೊದಲು ವಾರಾಂತ್ಯದ 4 ರಿಂದ 5 ದಿನ ಮತ್ತೆ ಮಳೆಯ ಮುನ್ಸೂಚನೆ ಇದೆ ಎಂದು ತಿಳಿಸಲಾಗಿದೆ. ಮೋಂಥಾ ಚಂಡಮಾರುತದ ಅಬ್ಬರ ಕುಂಠಿತಗೊಂಡಿದೆ. ಆಂಧ್ರ, ತೆಲಂಗಾಣ, ತಮಿಳುನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಸುರಿಸಿದೆ. ಕೆಲವು ಕಡೆ ಭಾರಿ ನಷ್ಟ ಕೂಡ ಉಂಟಾಗಿದೆ. ಮುಂದಿನ ನವೆಂಬರ್ 4 ಮತ್ತು 5 ರಿಂದ 2 ದಿನ ರಾಜ್ಯದಾದ್ಯಂತ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತೆ ಮಳೆಯ ಭೀತಿ ಆವರಿಸಲಿದೆ. ಕರಾವಳಿ, ಮಲೆನಾಡು, ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಉತ್ತಮ ಮಳೆ ಸಂಭವ ಇದೆ. ನಂತರ 2 ದಿನ ಮತ್ತೆ ಅಲ್ಲಲ್ಲಿ ಚದುರಿದಂತೆ ಹಗುರ ಮಳೆ ನಿರೀಕ್ಷಿಸಬಹುದೆಂದು ಹವಾಮಾನ ಇಲಾಖೆಯು ತಿಳಿಸಿದೆ. ಒಟ್ಟು ನವೆಂಬರ್ ಮೊದಲು ವಾರಾಂತ್ಯದ 4 ರಿಂದ 5 ದಿನ ಮತ್ತೆ ಮಳೆಯ ಮುನ್ಸೂಚನೆ ಇದೆ ಎಂದು ತಿಳಿಸಲಾಗಿದೆ. ಮೋಂಥಾ ಚಂಡಮಾರುತ ಅಬ್ಬರ ಕುಂಠಿತಗೊಂಡಿದೆ. ಆಂಧ್ರ, ತೆಲಂಗಾಣ, ತಮಿಳುನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಸುರಿಸಿದೆ. ಕೆಲವು ಕಡೆ ಭಾರಿ ನಷ್ಟ ಉಂಟು ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.